ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ರಮ್ಯಾ. ನಾನಿವತ್ತು ಒಂದು ಹೊಸ ಡಿಸೈನ್ ಅಂತ ಹೇಳಲ್ಲ, ಹಳೆಯ ಡಿಸೈನ್ ಹಿಡ್ಕೊಂಬಂದಿದ್ದೀನಿ. ಹೊಸ ಡಿಸೈನ್ ಅಂದರೆ ಹಳೆ ಡಿಸೈನ್ ಅಂದರೆ ಎಲ್ಲರೂ ಮಾಡೋ ಅಂಥ ಡಿಸೈನೇ. ಎಲ್ಲರೂ ಮಾಡಿದ್ದಾರೆ. ಅದಾದಮೇಲೆ ನಾನು ಇವಾಗ ಲಾಸ್ಟಲ್ಲಿ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿದೆ, ಈಸಿ ಇದೆ ಮಾಡೋಕ್ಕೆ, ಹಾಗೆ ಬೇಗನೂ ಆಗುತ್ತೆ. ನೀವು ಒಂದು ಸತಿ ಟ್ರೈ ಮಾಡದೇ ಇರೋರು. ತುಂಬ ಈಸಿ ಇದೆ. ಫಸ್ಟು ಕಲಿತಿರ್ತೀವಲ್ಲ, ಆವಾಗ ಈ ಡಿಸೈನ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ. ಈ ಚಿಕ್ಕ ಫ್ಲವರ್ ಮತ್ತು ಚಿಕ್ಕ ಚಿಕ್ಕ ಎಲೆ ಡಿಸೈನ್ ಬಿಡ್ಸೋಕ್ಕೆಲ್ಲ ತುಂಬಾ ಈಸಿ ಅಲ್ವಾ ಸ್ಟಾರ್ಟಿಂಗಲ್ಲಿ. ಆವಾಗ ಈ ಡಿಸೈನ್ ಮಾಡೋಕ್ಕೆ ಈಸಿ ಆಗುತ್ತೆ. ಮತ್ತು ನೆಕ್ ಡಿಸೈನ್ ಬೇಗ ಮುಗ್ದಂಗೆ ಆಗುತ್ತೆ. ಕಲಿಯೋರಿಗೆ ತುಂಬ ಈಸಿ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಮಾಡದೇ ಇರೋರು ಒಂದು ಸತಿ ಈ ಡಿಸೈನ್ನ ಟ್ರೈ ಮಾಡಿ ನೋಡಿ. ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಮಾಡಿ ಆದಮೇಲೆ. ಇವ್ರು ಹೇಳಿದರು, ಸಿಂಪಲ್ಲಾಗಿ ಡಿಸೈನ್ ಕೊಟ್ಟಿದ್ದರು ಇವರೇ, ಇದೇ ಡಿಸೈನ್ ಬೇಕು ಅಂತ ಹೇಳಿ. ಇದು ಸ್ಟಿಚ್ ಮಾಡಿರೋದು ನಾನಲ್ಲ, ಬೇರೆ ನನ್ನ ಫ್ರೆಂಡ್ ಒಬ್ಬರು ಬ್ಲೌಸ್ ಸ್ಟಿಚ್ ಮಾಡಿ ಬರೀ ಎಂಬ್ರಾಯ್ಡ್ರಿ ಹಾಕಿ ಕೊಡೋಕೆ ಹೇಳಿದ್ದಾರೆ. ಅದಕ್ಕೋಸ್ಕರ ನಾನಿಲ್ಲಿ ಬರೀ ಎಂಬ್ರಾಯ್ಡ್ರಿನ ಮಾಡಿ ಕೊಡ್ತಾಯಿದ್ದೀನಿ. ಕಲರ್ ಬಂದುಬಿಟ್ಟು ಪರ್ಪಲ್ ಕಲರಿಗೆ ಸಿಲ್ವರ್ ಮತ್ತು ಬ್ಲೂ ಕಲರ್ ಥರ ಎಲೆ ಬಿಡಿಸ್ತಾ ಇದ್ದೀನಿ. ಸ್ಯಾರಿ ಕಲರ್ ಇರೋದು ಒಂಥರ ನವಿಲ್ಗರಿಯಲ್ಲಿ ಬ್ಲೂ ಇರುತ್ತಲ್ಲ, ಆ ಕಲರ್ ಸ್ಯಾರಿ ಇದೆ. ಅದಕ್ಕೋಸ್ಕರ ಅದೇ ಕಲರ್ ಥ್ರೆಡ್ಡಲ್ಲಿ ಎಲೆ ಬಿಡಿಸೋಣ ಅಂಥೇಳಿ. ಸಿಲ್ವರ್ ಕಲರ್ ಬಾರ್ಡ್ರ್ ಇದೆ ಈ ಸ್ಯಾರಿಗೆ, ಅದಕ್ಕೋಸ್ಕರ ಸಿಲ್ವರ್ ಕಲರಲ್ಲಿ ಫ್ಲವರ್ ಮಾಡೋಣ ಅಂಥೇಳಿ ಇವಾಗ ನಾನು ಫ್ಲವರ್ ಮಾಡ್ತಾಯಿದ್ದೀನಿ. ಫ್ಲವರ್ ಎಲ್ಲ ಒಂದೇ ಅಳತೆ ಇರಲಿ ಅಂತ ಫಸ್ಟಿಗೆ ನಾನು 1.5 ಇಂಚಿಗೆ ಸುತ್ತಲೂ ಮಾರ್ಕ್ ಹಾಕ್ಕೊಂಡೆ. ಮಾರ್ಕ್ ಹಾಕಿ ಆಮೇಲೆ ಡಿಸೈನ್ನ ಬಿಡಿಸ್ತಾ ಇದ್ದೀನಿ. ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಅದರಿಂದ ನನಗೆ ಇನ್ನೂ ಹೆಚ್ಚು ವಿಡಿಯೋ ಹಾಕಬೇಕು ಅಂತ ಇಂಟ್ರೆಸ್ಟ್ ಆಗುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ. ನಾನು ಈ ಡಿಸೈನ್ನ ಒಂದು 1 ಗಂಟೆಯಲ್ಲಿ ಮುಗಿಸಿದ್ದೀನಿ. ಬೇಗನೆ ಆಯಿತು. ಏನು ಬಾರ್ಡ್ರ್ ಇಲ್ಲಲ್ಲ, ಬರೀ ಹೂವು ಮತ್ತು ಎಲೆ ಬಿಡ್ಸೋಕ್ಕಷ್ಟೇ ಅಲ್ವಾ, ಹಂಗಾಗಿ ಬೇಗನೆ ಆಯಿತು. ಈ ಥರ ಓಪನ್ ಇಟ್ಟಿರೋದ್ರಿಂದ ಸ್ವಲ್ಪ ನನಗೆ ರಿಂಗ್ ಹಾಕೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಯಾಕೆ ಅಂದರೆ ಫುಲ್ ರೆಡಿಯಾಗಿರೋ ನೆಕ್ ಅಲ್ವಾ, ಆ ಕಡೆ ಈ ಕಡೆ ಎಳ್ದಂಗೆ ಆಗಬಾರ್ದು. ಹಾಗಾಗಿ ನಾನು ನೀಟಾಗಿ ಕೂರಬೇಕು. ನೆಕ್ ಫಸ್ಟೇ ರಿಂಗಿಗೆ ಕೂರಿಸುವಾಗಲೇ ಕ್ಲೀನಾಗಿದ್ದರೆ ಎಂಬ್ರಾಯ್ಡ್ರಿ ಡಿಸೈನು ಹಾಕಿದ ಮೇಲೆ ನೆಕ್ಕೆಲ್ಲ ಕ್ರಾಸ್ ಆಗೋಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಕಷ್ಟಪಟ್ಟೆ ಸ್ಟಾರ್ಟಿಂಗಲ್ಲಿ. ರಿಂಗು ಕರೆಕ್ಟಾಗಿ ಬಟ್ಟೆಗೆ ಕೂರಿಸೋದಕ್ಕೋಸ್ಕರ. ಆಮೇಲೆ ಕೂರಿಸಿ ಆದಮೇಲೆ ಅಡಿಗಡೆ ಪೇಪರ್ ಕ್ಯಾನ್ವಾಸ್ ಇಟ್ಟಿದ್ದೀನಿ. ಸ್ವಲ್ಪ ದೊಡ್ಡದಾಗೆ ಪೇಪರ್ ಕ್ಯಾನ್ವಾಸ್ ಇಟ್ಟೆ. ಯಾಕೆ ಅಂದರೆ ಆಮೇಲೆ ಕಟ್ ಮಾಡಿ ತೆಗಿಬೋದಲ್ವಾ. ರಿಂಗ್ ಅಂದರೆ ಮೇಲ್ಗಡೆನೂ ಡೀಪ್ ಥರ ಇದೆ, ಕೆಳಗಡೆನೂ ರೌಂಡ್ ಶೇಪ್ ಇದೆ ಅಲ್ವಾ, ಅದು ಕರೆಕ್ಟಾಗಿರಲಿ ಅಂತ ಸ್ವಲ್ಪ ದೊಡ್ಡ ಪೇಪರ್ ಕ್ಯಾನ್ವಾಸೇ ಇಟ್ಟಿದ್ದೀನಿ. ನೋಡಿ, ಇಲ್ಲಿ ಡಿಸೈನ್ ಹಾಕ್ದಂಗೂ ಸ್ವಲ್ಪ ಲೂಸ್ ಆಗ್ತಾ ಇದೆ ಬ್ಲೌಸು. ಯಾಕೆ ಅಂತ ಗೊತ್ತಿಲ್ಲ, ಅಂದರೆ ಈ ಥರ ನೆಕ್ಕಿದೆ ಅಲ್ಲ ಅದರಿಂದ ಅಂತ ಅನಿಸುತ್ತೆ. ನಾನಲ್ಲಿ ಎಳೆದು ಆಮೇಲೆ ಡಿಸೈನ್ ಮಾಡ್ತಾ ಇರೋದು. ನೋಡಿ, ಈ ಡಿಸೈನ್ನ ನಾನು ಕಂಪ್ಲೀಟ್ ಮಾಡೋಕ್ಕೆ ಬರೀ ನಾನು 22 ರೂಪಾಯಿ ಖರ್ಚು ಮಾಡಿದ್ದೀನಿ. ಅಂದರೆ 22 ರೂಪಾಯಿದು ಒಂದು ಥ್ರೆಡ್ಡನ್ನು ಖರ್ಚು ಮಾಡಿದ್ದೀನಿ. 22 ರೂಪಾಯಲ್ಲಿ ಈ ಡಿಸೈನ್ ರೆಡಿಯಾಗಿದೆ. ನಾನಿಲ್ಲಿ ಎಲ್ಲ ಫ್ಲವರು ಒಂದೇ ಥರ ಬರಲಿ ಅಂತ ಹೇಳ್ಬಿಟ್ಟು ನೋಡಿ, ಒಂದು ಪೆಟಲ್ಸ್ನ ಬಿಡಿಸಿ ಅದ್ರದ್ದು ಆಪೋಸಿಟ್ ಮತ್ತೆ ಇನ್ನೊಂದು ಪೆಟಲ್ಸ್ ಅದೇ ಥರ ಬಿಡಿಸ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಈಸಿ ಆಗುತ್ತೆ, ಮತ್ತು ಹೂವು ಅಷ್ಟೇ ಒಂದೇ ಥರ ಬರುತ್ತಲ್ವ, ಅದಕ್ಕೋಸ್ಕರ ಈ ಥರ ಮಾಡ್ತಾ ಇದ್ದೀನಿ. ಇದ್ರದ್ದು ಫ್ರಂಟ್ ನೆಕ್ ಬಂದುಬಿಟ್ಟು ಇವಾಗಿನ ಫ್ಯಾಷನ್ ಇದೆ ಅಲ್ಲ, ಮಧುಬಾಲ ಸ್ಟೈಲ್, ಆ ಥರ ಫ್ಯಾಷನಲ್ಲಿ ಸ್ಟಿಚ್ ಮಾಡಿರೋದವರು ಬ್ಲೌಸ್. ಫ್ರಂಟ್ ನೆಕ್ಕಿಗೆ ನಾನು ಒಂದೇ ಸೈಡ್ ಡಿಸೈನ್ ಮಾಡಿದೆ. ಯಾಕೆಂದರೆ ಸ್ಯಾರಿ ಪಲ್ಲು ಕೂರುತ್ತಲ್ಲ, ಹಾಗಾಗಿ ಒಂದು ಸೈಡ್ ಮಾತ್ರ ಮಾಡಿದ್ದೀನಿ. ಇವಾಗ ನೋಡಿ, ಫ್ಲವರ್ ಎಲ್ಲ ಕಂಪ್ಲೀಟ್ ಆಯಿತು. ದಾರ ಎಲ್ಲ ಕಟ್ ಮಾಡಿ ತೆಗೆದಾದ್ಮೇಲೆ ಇವಾಗ ಎಲೆ ಬಿಡಿಸ್ಬೇಕು. ಆದರೂ ನೋಡಿ, ಒಂದು ಸೈಡಲ್ಲಿ ಸ್ವಲ್ಪ ಮುದ್ದೆ ಥರ ಆಗಿದೆ. ಅದನ್ನ ನಾನು ಎಳೆದು ಇವಾಗ ಎಲೆ ಡಿಸೈನ್ ಮಾಡಬೇಕು. ಇಲ್ಲಾಂದರೆ ಅಲ್ಲೇ ಮುದ್ದೆ ಆಗಿದೆ ಅಲ್ವಾ ಬಟ್ಟೆ, ಅದ್ರ ಮೇಲೆ ಮಾಡಿದರೆ ಮತ್ತೆ ಬ್ಲೌಸ್ ಎಳ್ದಂಗೆ ಆಗುತ್ತೆ. ಅದಕ್ಕೆ ನಾನು ಬಟ್ಟೆನ ಅಲ್ಲೇ ಎಳೆದು ಕೊಡ್ತಾಯಿದ್ದೀನಿ. ಕ್ಯಾನ್ವಾಸ್ ಹಾಕಿಲ್ಲ ಅಂದರೂ ಹಂಗೆ ಮಾಡ್ಬೋದು ರೆಡಿಯಾಗಿರೋ ಬ್ಲೌಸಿಗೆ, ಆದರೆ ಅದು ಕರೆಕ್ಟಾಗಿ ಕೂರಲ್ಲ. ಅದಕ್ಕೋಸ್ಕರ ನಾನು ಎಲ್ಲದಕ್ಕೂ ರಿಂಗ್ ಹಾಕಿನೇ ಮಾಡೋದು ಎಂಬ್ರಾಯ್ಡ್ರಿನ. ಈ ಸಿಂಪಲ್ ಡಿಸೈನ್ ನಿಮಗಿಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ವಿಡಿಯೋಗೆ. ಹಾಗೆ
ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಆನ್ಸರ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಪೂರ್ತಿ ಪರ್ಫೆಕ್ಟ್ ಅಲ್ಲ, ನಾನು ಸ್ವಲ್ಪ ನನಗೆ ಗೊತ್ತಿರೋದ್ರಲ್ಲಿ ನಿಮಗೂ ಶೇರ್ ಮಾಡ್ತೀನಿ. ಅದಕ್ಕೋಸ್ಕರ ಏನೇ ಡೌಟ್ ಇದ್ದರೂ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನಿಲ್ಲಿ ಇಷ್ಟೇ ಕೌಂಟಾಗಿ ಎಲೆ ಬಿಡಿಸ್ತಾ ಇಲ್ಲ, ಅಂದರೆ ಎಲ್ಲ ಕಡೆನೂ ಒಂದೇ ಥರ ಅಷ್ಟೇ ಎಲೆ ಬರಬೇಕಂತ ಅಲ್ಲಿ ಫಿಲ್ ಮಾಡೋಕ್ಕೋಸ್ಕರ ಎಷ್ಟು ಎಲೆ ಬರುತ್ತೋ ಅಷ್ಟೇ ಎಲೆನ ಕಂಪ್ಲೀಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಎಲ್ಲ ಕಡೆ ಒಂದೇ ಥರ ಎಲೆ ಕೊಡ್ತಾ ಇಲ್ಲ ನಾನು. ಹೊಸದಾಗಿ ಎಂಬ್ರಾಯ್ಡ್ರಿ ಕಲಿತಾ ಇರೋರು ಈ ಡಿಸೈನ್ನ ಒಂದು ಸತಿ ಮಾಡಿ ನೋಡಿ, ತುಂಬಾ ಈಸಿ ಇದೆ, ಫಿನಿಶಿಂಗಾಗಿ ಕಾಣಿಸುತ್ತೆ. ಎಲೆ ಡಿಸೈನ್ ಮತ್ತು ಹೂ ಡಿಸೈನ್ ಸ್ಟಾರ್ಟಿಂಗಲ್ಲೇ ಕಲಿತೀವಲ್ಲ, ಹಾಗಾಗಿ ಈ ಡಿಸೈನ್ ಮಾಡೋಕ್ಕೂ ತುಂಬಾ ಈಸಿ ಅಂತ ಅನಿಸುತ್ತೆ. ಮತ್ತು ಬೇಗನೆ ಆಗುತ್ತಲ್ವ, ಹಾಗಾಗಿ ತುಂಬ ಟಫ್ ಅಂತ ಅನಿಸಲ್ಲ. ಅದಕ್ಕೋಸ್ಕರ ಕಲಿಯೋರು ಒಂದು ಸತಿ ಈ ಡಿಸೈನ್ನ ಮಾಡಿ ನೋಡಿ. ಫಸ್ಟಿಗೆ ಬ್ಲೌಸಿಗೆ ಮಾಡೋಕ್ಕೆ ಹೋಗಬೇಡಿ, ವೇಸ್ಟ್ ಕ್ಲಾತಿಗೆ ಮಾಡಿ. ಯಾಕೆ ಅಂದರೆ ಎಂಬ್ರಾಯ್ಡ್ರಿ ಏನಾದರೂ ಹಾಳಾದರೆ ಮತ್ತೆ ಬಿಚ್ಚಿ ತೆಗಿಯೋಕ್ಕಾಗಲ್ಲ, ಬಟ್ಟೆನೇ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ವೇಸ್ಟ್ ಕ್ಲಾತಲ್ಲಿ ಮಾಡಿ ಚೆನ್ನಾಗಿ ಬಂದರೆ ಮತ್ತೆ ನೀವು ಡೈರೆಕ್ಟಾಗಿ ಬ್ಲೌಸಿಗೆ ಮಾಡಿ. ಇಲ್ಲಿ ನಾನು ಕಟ್ಟೋ ಹತ್ರ ಸ್ವಲ್ಪ ಅಲ್ಲಿ ಕಮ್ಮಿ ಇದೆ ಅಲ್ಲ, ಅಂದರೆ ಫ್ಲವರಿಂದ ಮುಂದೆ ಸ್ವಲ್ಪ ಕಮ್ಮಿ ಪೀಸ್ ಇದೆ ಅಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಅಲ್ಲಿಗೆ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ 3 ಎಲೆ ಬಿಡಿಸ್ತಾ ಇದ್ದೀನಿ, ಅಲ್ಲಿಗೆ ಸ್ವಲ್ಪ ಚೆನ್ನಾಗಿ ನೀಟಾಗಿ ಕಾಣಲಿ ಅಂತ ಹೇಳ್ಬಿಟ್ಟು. ಡಿಸೈನ್ ಮಾಡಿ ತಕ್ಷಣವೇ ದಾರ ಕಟ್ ಮಾಡ್ತಾ ಇದ್ದೀನಿ, ಮತ್ತು ಆ ದಾರ ಡಿಸೈನ್ ಜೊತೆ ಸೇರುವಾಗ ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೋಸ್ಕರ ಡಿಸೈನ್ ಒಂದೊಂದು ಡಿಸೈನ್ ಆಗೋಕ್ಕೂ ಆ ದಾರಾನ ಆವಾಗಲೇ ಕಟ್ ಮಾಡಿ ತೆಗಿತಾ ಇದ್ದೀನಿ. ನಮಗೆ ಡಿಸೈನ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಇದೇ ಥರ ಡಿಸೈನ್ ಮಾಡಬೇಕು ಅಂತ ಏನಿಲ್ಲ, ಅಂದರೆ ಈ ಹೂ ಎಲೆಯಲ್ಲೇ ಬೇಕಾದಷ್ಟು ಡಿಸೈನ್ ಮಾಡ್ಬೋದು. ನಮಗೆ ಕಾಯೋ ಅಂಥ ಪೇಷನ್ಸ್ ಇರಬೇಕು ಅಷ್ಟೇ. ಅಂದರೆ ಎಷ್ಟೇ ಟೈಮ್ ಆದರೂ ಪರವಾಗಿಲ್ಲ, ನೀಟಾಗಲಿ ಅನ್ನೋ ಮನಸ್ಥಿತಿ ಇದ್ದರೆ ಹೆಂಗೆ ಬೇಕಾದರೂ ಡಿಸೈನ್ ಮಾಡ್ಬೋದು ನಾವು. ಇದೆರಡೇ ಇಟ್ಕೊಂಡು, ಅಂದರೆ ಇವಾಗ ಈ ಎಲೆ ಮತ್ತು ಹೂವು ಇಟ್ಕೊಂಡು ಯಾವ ಥರ ಬೇಕಾದರೂ ನಾವು ಗ್ರ್ಯಾಂಡಾಗಿ ಡಿಸೈನ್ ಮಾಡ್ಕೊಬೋದು. ಯಾರಾದರೂ ಎಂಬ್ರಾಯ್ಡ್ರಿ ಕಲಿಬೇಕು, ಹಾಗೆ ಬ್ಲೌಸಿಗೆ ಡಿಸೈನ್ ಮಾಡೋಕ್ಕೆ ಕಲಿಯೋಕ್ಕೆ ಟ್ರೈ ಮಾಡಬೇಕು ಅಂತ ಇದ್ದವರು ಖಂಡಿತ ನೀವು ಮಿಷಿನ್ ತಗೊಳ್ಳಿ, ಆರಾಮಾಗಿ ನೀವು ಕಲಿಬೋದು. ಡೈಲಿ ಪ್ರಾಕ್ಟೀಸ್ ಮಾಡಬೇಕಷ್ಟೆ. ಡೈಲಿ ಪ್ರಾಕ್ಟೀಸಿಂದ ಒಂದು 4 ತಿಂಗಳಿಗೆ ನೀವು ಆರಾಮಾಗಿ ಸ್ಟಡಿಯಾಗಿ ನಿಮ್ಮ ಬ್ಲೌಸಿಗೆ ನೀವು ಎಂಬ್ರಾಯ್ಡ್ರಿನ ಮಾಡ್ಬೋದು. ಹಾಗಾಗಿ ಯಾರಾದರೂ ಕಲಿಬೇಕು ಅಂತ ಪ್ಲ್ಯಾನ್ ಇದ್ದವರು ಖಂಡಿತ ನೀವು ಮಿಷಿನ್ ತಗೊಂಡ್ಬಿಟ್ಟು ಸ್ಟಾರ್ಟ್ ಮಾಡಿ, ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಬೇಗನೆ ಕಲಿಬೋದು. ಆವಾಗ ವಿಡಿಯೋಗೆ ವಾಯ್ಸ್ ಕೊಡುವಾಗ ನನ್ನ ಮಗ ಹಿಂದೆಯಿಂದ ಮಾತಾಡ್ತಾ ಇದ್ದಾನೆ, ಯಾರಿಗಾದರೂ ಡಿಸ್ಟರ್ಬ್ ಆದರೆ ಸಾರಿ. ಡಿಸೈನ್ ಮಾಡುವಾಗ ರಿಂಗಿನ ಮಧ್ಯದಲ್ಲಿ ಕೈ ಇಟ್ಕೊಬೇಕು, ಅಂದರೆ ಈ ನೀಡಲ್ ಹತ್ರ ಈ ಥರ ಕೈ ಇಟ್ಕೊಂಡು ರಿಂಗ್ನ ಮೂವ್ ಮಾಡಬೇಕು, ಆವಾಗ ಡಿಸೈನ್ ನೀಟಾಗಿ ಬರುತ್ತೆ. ಹೊಸದಾಗಿ ಕಲಿಯೋರು ಯಾರಾದರೂ ಇದ್ದರೆ ವಿಡಿಯೋ ನೋಡ್ತಾ ಇದ್ದರೆ ಇದನ್ನ ಒಂದು ಅಬ್ಸರ್ವ್ ಮಾಡ್ಕೊಳ್ಳಿ. ನೀಡಲ್ ಹತ್ರ ಅಂದರೆ ಕೈ ಜಾಗಿರುತ್ತೆ, ನೀಡಲ್ ಹತ್ರ ಇಟ್ಕೊಂಡ್ಬಿಟ್ಟು ಈ ಥರ ರಿಂಗ್ನ ಮೂವ್ ಮಾಡೋಕ್ಕೆ ಫಸ್ಟಿಗೆ ಕಲಿಬೇಕು, ಆವಾಗ ಡಿಸೈನ್ ನೀಟಾಗಿ ಬರುತ್ತೆ. ನಾನಿಲ್ಲಿ ರಿಂಗ್ ಹಿಡ್ಕೊಂಡಿದ್ದೀನಲ್ಲ, ರಿಂಗ್ ಹಿಡ್ಕೊಬಾರ್ದು, ಕೈ ಎರಡು ರಿಂಗಿನ ಮಧ್ಯದಲ್ಲಿ ಇರಬೇಕು. ಅಂದರೆ ಇವಾಗ ನಾನು ರಿಂಗಿನ ಸೈಡಲ್ಲಿ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಒಂದು ಕೈ ನೋಡಿ ನಾನಿಲ್ಲಿ ರಿಂಗಿನ ಮಧ್ಯದಲ್ಲಿ ಕೈ ಇಟ್ಕೊಂಡ್ಬಿಟ್ಟು ರಿಂಗ್ನ ಜಾರಿಸ್ತಾ ಇದ್ದೀನಿ. ಯಾಕೆ ಅಂದರೆ ಈ ಮಿಷಿನಲ್ಲಿ ಟೀತ್ ಇರಲ್ಲ, ಹಾಗಾಗಿ ನಾವೇ ರಿಂಗ್ನ ಹೇಗೆ ಬೇಕು ಹಾಗೆ ಮೂವ್ ಮಾಡ್ಕೊಬೇಕು. ಮಿಷಿನ್ ತಗೊಂಡು ಕಲ್ಸೋಕ್ಕೆ ಯಾರೂ ಇಲ್ಲ ಅಂತ ಅಂದ್ಕೊಳ್ತಿದ್ದೀರಾ? ಏನು ಭಯ ಪಟ್ಕೊಬೇಡಿ, ಯೂಟ್ಯೂಬ್ ನೋಡಿ ಕಲೀರಿ, ಆರಾಮಾಗಿ ನೀವು ಕಲಿಬೋದು. ನಾನು ಸಹ ಯೂಟ್ಯೂಬ್ ನೋಡಿನೇ ಕಲ್ತಿದ್ದು. ನಾನಿವಾಗ ಡಿಸೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಒಂದು 8-9 ವರ್ಷ ಆಯಿತು, ಒಂದು 8-9 ವರ್ಷ ಆಗಿರ್ಬೋದು. ನಾನು ಅಷ್ಟೇ ಯೂಟ್ಯೂಬ್ ನೋಡಿನೇ ಕಲ್ತಿದ್ದು. ಫಸ್ಟೆಲ್ಲ ನನಗೆ ಕಷ್ಟ ಆಗ್ತಾಯಿತ್ತು ಕಲಿಬೇಕಾದ್ರೆ, ಇವಾಗ ನಾನು ಈಸಿಯಲ್ಲಿ ಡಿಸೈನ್ ಹಾಕ್ತೀನಿ. ನೀವು ಅಷ್ಟೇ ಕಲಿಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಕಲಿಸೋರು ಯಾರೂ ಇಲ್ಲ, ಕಲಿಯೋಕ್ಕೆ ಹೋಗೋಕ್ಕೆ ಯಾರೂ ಇಲ್ಲ, ಟ್ರೈನಿಂಗ್ ಕೊಡೋಕ್ಕೆ ಯಾರೂ ಇಲ್ಲ ಅಂತ ಏನು ಅಂದ್ಕೊಬೇಡಿ. ಯೂಟ್ಯೂಬ್ ನೋಡಿ ಡೈಲಿ ಮಿಷಿನ್ ಹೇಗೆ ವರ್ಕ್ ಮಾಡಬೇಕು ಅಂತ ಗೊತ್ತಾದರೆ ಸಾಕು, ಮತ್ತು ನಿಮ್ಮದು ಪ್ರಾಕ್ಟೀಸ್ ಮಾಡಬೇಕಷ್ಟೆ. ಅದಾದಮೇಲೆ ಕಲಿಸೋರು ಇವಾಗ ಪಕ್ಕದಲ್ಲೇ ನಿಂತು ಯಾರು ಕಲಿಸ್ಕೊಡೋ ಅವಶ್ಯಕತೆಯೇ ಇಲ್ಲ. ನನ್ನ ಪ್ರಕಾರ ಹೇಳಬೇಕು ಅಂದರೆ ನೀವು ಮಿಷಿನ್ನ ಡೈಲಿ ಹೇಗೆ ವರ್ಕ್ ಮಾಡಬೇಕು ಅಂದರೆ, ಇವಾಗ ಫೂಟ್ ಎತ್ತೋದು ಮತ್ತು ಸ್ಟಿಚ್ ದೊಡ್ಡ ಚಿಕ್ಕ ಮಾಡೋದು ಅದೆಲ್ಲ ನಿಮಗೆ ಗೊತ್ತಾದರೆ ನೀವೇ ಡೈಲಿ ಪ್ರಾಕ್ಟೀಸ್ ಮಾಡಿದರೆ ಸಾಕು, ಯಾರೂ ಕಲಿಸೋ ಅವಶ್ಯಕತೆಯೇ ಇಲ್ಲ. ನಿಮಗೆ ಯೂಟ್ಯೂಬಲ್ಲಿ ನೋಡಿದರೆ ಅದೆಲ್ಲ ಗೊತ್ತಾಗುತ್ತೆ, ಮಿಷಿನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಎಲ್ಲ ಗೊತ್ತಾಗುತ್ತೆ.
ಅದನ್ನ ನೋಡಿ ನೀವು ಆರಾಮಾಗಿ ಕಲಿಬೋದು. ಸ್ಟಿಚ್ಚಿಂಗ್ ಕೆಲಸ ಆರಾಮಾಗಿ ಕಲಿಬೋದು. ಯಾಕೆ ಅಂದರೆ ಇವಾಗ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ, ಅವ್ರಿಗೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ, ಬೇರೆ ಕಡೆಗೆ ಬಿಟ್ಟು ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಅಂಥವರೆಲ್ಲ ಈ ಕೆಲಸನ ನೀವು ಮನೇಲಿ ಕೂತ್ಕೊಂಡು ಕಲೀಲೂಬೋದು. ಹಾಗೆ ಕಲ್ತಾದ್ಮೇಲೆ ಬೇರೆಯವ್ರು ಬ್ಲೌಸ್ ತಂದು ಕೊಡ್ತಾರಲ್ಲ, ಅದನ್ನ ಮನೆಯಲ್ಲೇ ಕೂತ್ಕೊಂಡು ನಿಮಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ನೀವು ವರ್ಕ್ ಮಾಡಿ ಕೊಡ್ಬೋದು. ಬರೀ ಎಂಬ್ರಾಯ್ಡ್ರಿ ಮಾತ್ರ ಅಲ್ಲ, ಸ್ಟಿಚ್ಚಿಂಗ್ ಆದರೂ ಅಷ್ಟೇ. ಇದನ್ನು ಬೇರೆ ಕಡೆ ಹುಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ, ಅವರೇ ನಮ್ಮ ಮನೆಗೆ ತಂದು ಕೊಡ್ತಾರಲ್ಲ. ಹಾಗಾಗಿ ಈ ಕೆಲಸ ಕಲಿತ್ರೆ ತುಂಬಾ ಒಳ್ಳೆಯದು ಅಂತ ನನಗನ್ಸೋದು. ಅಂದರೆ ಬೇರೆ ಕಡೆ ಕೆಲಸ ಹುಡ್ಕೊಂಡು ಹೋಗೋದಕ್ಕಿಂತ ಈ ಕೆಲಸ ಕಲಿಯೋ ತನಕ ಒಂದು 3-4 ತಿಂಗಳು ಕಷ್ಟ ಆಗುತ್ತೆ. ಕಲ್ತಾದ್ಮೇಲೆ ನೀವು ಆರಾಮಾಗಿ ನೀವೇ ಮನೆಯಲ್ಲಿ ಕೂತ್ಕೊಂಡು ಯಾವಾಗ ಟೈಮ್ ಸಿಗುತ್ತೆ ಆವಾಗ ಎಷ್ಟೇ ಚಿಕ್ಕ ಪಾಪು ಇದ್ರೂ ಸಹ ಆರಾಮಾಗಿ ಕೆಲಸ ಮಾಡ್ಬೋದು. ಹಾಗಾಗಿ ಯಾರಾದರೂ ಕಲಿಬೇಕು ಅಂತ ಪ್ಲ್ಯಾನ್ ಇದ್ದವರು ಆರಾಮಾಗಿ ಕಲೀರಿ. ಯೂಟ್ಯೂಬ್ ನೋಡಿನೇ ಕಲೀರಿ. ಎಲ್ಲೂ ಟ್ರೈನಿಂಗಿಗೆ ಹೋಗೋ ಅವಶ್ಯಕತೆಯೂ ಇಲ್ಲ. ಆರಾಮಾಗಿ ನೀವು ಯೂಟ್ಯೂಬ್ ನೋಡಿನೇ ಕಲಿಬೋದು. ನಾನೇನೋ ತುಂಬ ಕೆಲಸ ಗೊತ್ತಿರೋ ಥರ ಮಾತಾಡೋದಲ್ಲ, ಆದರೂ ನನ್ನ ಜೀವನದ ಇದನ್ನ ನೋಡ್ಕೊಂಡು ನಾನು ನಿಮ್ಮ ಹತ್ರ ಹೇಳ್ತಾ ಇರೋದು. ನನಗೂ ಚಿಕ್ಕ ಪಾಪು ಇರೋದ್ರಿಂದ ನಾನು ಮನೇಲಿ ಕೂತ್ಕೊಂಡು ನನಗೆ ಟೈಮ್ ಸಿಗುವಾಗ ಆರಾಮಾಗಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಯಾರಾದರೂ ಆ ಥರ ಇದ್ದರೆ ನಿಮಗೂ ಯೂಸ್ ಆಗುತ್ತಲ್ವ. ಫ್ರಂಟ್ ಡಿಸೈನ್ ಈ ಥರ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಮುಂದೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್ ಬಾಯ್.